ನಮಸ್ಕಾರ ಸ್ನೇಹಿತರೆ, ನಿಮ್ಮ ಕನ್ನಡ ಕೋಲಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾವು ಒಂದು ಸ್ಥಳದ ಬಗ್ಗೆ ನೋಡೋಣ ಸ್ನೇಹಿತರೆ. ಅದು ವಿಜ್ಞಾನಕ್ಕೂ ಸವಾಲಾಗಿ ನಿಂತಿರುವ ನೇತಾಡುವ ಕಂಬ. ಸ್ನೇಹಿತರೆ, ಇದು ಎಲ್ಲಿದೆ ಅಂತ ನಿಮಗೆ ಈಗಾಗಲೇ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೂ ಈ ಸ್ಥಳದಲ್ಲಿ ಒಂದು 6 ಅಡಿ ಪಾದದ ಗುರುತು ನಾವು ನೋಡಬಹುದು. ಅದು ಏನು ಅಂತ ತಿಳಿಯಬೇಕೆಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಮತ್ತು ಕಲ್ಲಿನ ಗೋಡೆ ಮೇಲೆ 2 ಚಿಕ್ಕ ರಂಧ್ರಗಳು ಇದೆ ಸ್ನೇಹಿತರೆ. ಅಲ್ಲಿ ಕೆಂಪಾಗಿರುವ 2 ಕಲೆ ನೋಡಬಹುದು ಸ್ನೇಹಿತರೆ. ಅದು ಏನೆಂದು ತಿಳಿಯಬೇಕೆಂದರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಈ ಸಂಚಿಕೆಯಲ್ಲಿ ಇನ್ನೊಂದು ಆಶ್ಚರ್ಯಕರ ಸಂಗತಿಯೂ ನೋಡಬಹುದು. ಅದು ಏನೆಂದರೆ ಸೀರೆಗಳ ಡಿಸೈನ್ ಕಲ್ಲಿನ ಮೇಲೆ ಕೆತ್ತಿದ್ದಾರೆ ಸ್ನೇಹಿತರೆ. ಅದು ವಿಜಯನಗರದ ಸಾಮ್ರಾಜ್ಯದ ಕಾಲದ್ದು ಎಂದು ತಿಳಿಯುತ್ತದೆ ಸ್ನೇಹಿತರೆ. ಈಗ ಆ ಸ್ಥಳದ ಬಗ್ಗೆ ವಿವರವಾಗಿ ನೋಡೋಣ ಸ್ನೇಹಿತರೆ. ಇದು ಆಂಧ್ರ ಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಹೃದಯ ಭಾಗದಲ್ಲಿರುವ ಒಂದು ಆಕರ್ಷಕ ಹಳ್ಳಿಯಾದ ಲೇಪಾಕ್ಷಿ. ಇದು ಬೆಂಗಳೂರಿನಿಂದ 124 ಕಿಲೋಮೀಟರ್ ಇದೆ ಸ್ನೇಹಿತರೆ. ಈ ಗ್ರಾಮವು ಭವ್ಯವಾದ ವೀರಭದ್ರ ದೇವಾಲಯ ಮತ್ತು ಅದರ ಪವಿತ್ರ ಗೋಡೆಗಳನ್ನು ಅಲಂಕರಿಸುವ ಭವ್ಯವಾದ ಸೊಗಸಾದ ವರ್ಣಚಿತ್ರಗಳಿಗೆ ಹೆಸರುವಾಸಿಯಾಗಿದೆ ಸ್ನೇಹಿತರೆ. ಲೇಪಾಕ್ಷಿ ದೇವಾಲಯವು ಆಕರ್ಷಕ ಇತಿಹಾಸವನ್ನು ಇಲ್ಲಿ ನಾವು ನೋಡಬಹುದು ಸ್ನೇಹಿತರೆ. ದೇವಸ್ಥಾನವು ರಾಮಾಯಣ ನಮಗೆ ನೆನಪಿಸುತ್ತದೆ ಸ್ನೇಹಿತರೆ. ಸೀತೆ ಮಾತೆಯನ್ನು ಹುಡುಕುವ ಸಂದರ್ಭದಲ್ಲಿ ಗಾಯಗೊಂಡ ಜಟಾಯು ಪಕ್ಷಿಯನ್ನು ಭಗವಾನ್ ರಾಮಚಂದ್ರನು ಇಲ್ಲಿ ನೋಡುತ್ತಾನೆ ಸ್ನೇಹಿತರೆ. ಆಗ ಪಕ್ಷಿಯನ್ನು ಲೇಪಕ್ಷಿ ಎಂದು ಕರೆಯುತ್ತಾರೆ. ಇದು ಕ್ರಮೇಣ ಲೇಪಾಕ್ಷಿ ಎಂದು ಮಾರ್ಪಟ್ಟಿದೆ ಸ್ನೇಹಿತರೆ. ಲೇಪಾಕ್ಷಿಯ ದೇವಾಲಯದ ಭವ್ಯತೆಯ ಕೀರ್ತಿ ಇಬ್ಬರು ಸಹೋದರರಾದ ವೀರಣ್ಣನರಿಗೆ ಸಲ್ಲುತ್ತದೆ ಸ್ನೇಹಿತರೆ. ಈ ವಾಸ್ತುಶಿಲ್ಪದ ಅದ್ಭುತವನ್ನು ಅಚ್ಯುತರ ದೇವರಾಯನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಈ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯವು ಕ್ರಿಸ್ತ ಶಕ 1530 ಮತ್ತು ಕ್ರಿಸ್ತ ಶಕ 1542 ನಡುವೆ ವರ್ಧಮಾನಕ್ಕೆ ಬಂದಿತು. ಅಚ್ಯುತರಾಯನು ಅನುಗ್ರಹ ಪಡೆದ ವಿರೂಪಣ್ಣ ದೇವಾಲಯವನ್ನು ಜೀವಂತಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇಲ್ಲಿ ಪ್ರತಿಯೊಂದು ಶಿಲ್ಪವೂ ಒಂದು ಕಥೆಯನ್ನು ಹೇಳುತ್ತದೆ ಸ್ನೇಹಿತರೆ. ಅದು ಆಕಾಶದ ನರ್ತಕರ ಆಕರ್ಷಕ ಭಂಗಿಗಳಾಗಿರಬಹುದು ಅಥವಾ ರಕ್ಷಕ ದೇವತೆಗಳು ಉಗ್ರ ರೂಪಗಳಾಗಿರಬಹುದು. ನೇತಾಡುವ ಕಲ್ಲಿನ ಕಂಬ ಅಂದರೆ ಹ್ಯಾಂಗಿಂಗ್ ಪಿಲ್ಲರ್ ಇರಬಹುದು. ಹ್ಯಾಂಗಿಂಗ್ ಪಿಲ್ಲರ್ ಇಲ್ಲಿ ನೋಡಬಹುದು ಸ್ನೇಹಿತರೆ. ಈ ದೇವಾಲಯದಲ್ಲಿ ನಾವು ಮುಖಮಂಟಪ, ಲತಮಂಟಪ, ಅರ್ಧ ಮಂಟಪ ಎಂದು 3 ಮಂಟಪಗಳನ್ನು ನೋಡಬಹುದು ಸ್ನೇಹಿತರೆ. ಇನ್ನೊಂದು ಇಲ್ಲಿ ಶಿವಪಾರ್ವತಿಯ ಕಲ್ಯಾಣ ಮಂಟಪವು ನೋಡಬಹುದು. ಆದರೆ ಅದು ಸಂಪೂರ್ಣವಾಗಿ ಕಟ್ಟಿಲ್ಲ ಸ್ನೇಹಿತರೆ. ಅದು ಯಾಕೆ ಸಂಪೂರ್ಣವಾಗಿಲ್ಲ ಎನ್ನುವುದಕ್ಕೂ ಒಂದು ಕಥೆ ಇದೆ ಸ್ನೇಹಿತರೆ. ವಿರೂಪಣೆಗೆ ಆಗದೇ ಇರುವ ಕೆಲವರು ಹೋಗಿ ರಾಜನಿಗೆ ಹೇಳುತ್ತಾರೆ. ರಾಜ್ಯದ ನಿಧಿಯನ್ನು ಅವರ ಸ್ವಂತ ಕಾರ್ಯಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ದೇವಸ್ಥಾನವನ್ನು ಸರಿಯಾಗಿ ನಿರ್ಮಿಸುತ್ತಿಲ್ಲ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ರಾಜನು ಅವರ ಕಣ್ಣುಗಳನ್ನು ಕೀಳಲು ಹೇಳುತ್ತಾರೆ. ರಾಜದೂತರು ಬರುವಷ್ಟರಲ್ಲಿ ವಿರೂಪಣ್ಣನು ತಾನೇ ತನ್ನ ಕಣ್ಣುಗಳನ್ನು ಕಿತ್ತಿ ಗೋಡೆ ಕಡೆ ಎಸೆಯುತ್ತಾನೆ. ಈಗಲೂ ಅದರ ಕುರುಹು ನಾವು ನೋಡಬಹುದು ಸ್ನೇಹಿತರೆ. ಇದನ್ನು ಬ್ರಿಟಿಷ್ ಅಧಿಕಾರಿಯೊಬ್ಬರು ಟೆಸ್ಟ್ ಮಾಡಿಸಿದ್ದಾರೆ ಸ್ನೇಹಿತರೆ. ಅದು ಮನುಷ್ಯನ ರಕ್ತದ ಕಲೆಗಳು ಎಂದು ಸಾಬೀತಾಗಿದೆ ಸ್ನೇಹಿತರೆ. ಇನ್ನೊಂದು ವಿಷಯ ಎಂದರೆ ಅದೇ ಬ್ರಿಟಿಷ್ ಅಧಿಕಾರಿಯು ನೇತಾಡುವ ಕಂಬ ಅಂದರೆ ಹ್ಯಾಂಗಿಂಗ್ ಪಿಲ್ಲರನ್ನು ಸುತ್ತಿಗೆಯಿಂದ ಓಡಿಸಿದ್ದಾರೆ ಸ್ನೇಹಿತರೆ. ಆಗ ಅದಕ್ಕೆ ಏನೂ ಆಗಿಲ್ಲ. ಆದರೆ ಅದರಿಂದ ಸ್ವಲ್ಪ ದೂರವಿರುವ ಕಂಬವು ಬಿರುಕು ಬಿಟ್ಟಿದೆ ಸ್ನೇಹಿತರೆ ಮೇಲೆ. ಅಂದಹಾಗೆ ಆ ಮಂಟಪದಲ್ಲಿ 70 ಕಂಬಗಳಿವೆ ಸ್ನೇಹಿತರೆ. ಮತ್ತು ನಾವು ಆ ದೇವಸ್ಥಾನದಲ್ಲಿ ಸೀತೆ ಮಾತೆಯ ಪಾದವನ್ನು ಕೂಡ ಕಾಣಬಹುದು ಸ್ನೇಹಿತರೆ. ಇಲ್ಲಿ ನೀವು ಜಟಾಯು ಉದ್ಯಾನವನವನ್ನು ನೋಡಬಹುದು ಸ್ನೇಹಿತರೆ. ಹಾಗೂ ಈ ದೇವಾಲಯದ ಆವರಣದಲ್ಲಿ
ಆಗಿನ ಕಾಲದ ತಟ್ಟೆಗಳು ನೋಡಬಹುದು. ಅವು ಈ ಥರ ಇದೆ ಸ್ನೇಹಿತರೆ. ಮತ್ತು ಸೀತಾಮಾತೆಯ ಪಾದದಲ್ಲಿ ಸದಾ ನೀರು ಕಾಣಬಹುದು. ಇದರಲ್ಲೂ ಒಂದು ಕಥೆ ಇದೆ ಸ್ನೇಹಿತರೆ. ಅದು ರಾವಣನು ಜಟಾಯು ಪಕ್ಷಿಯನ್ನು ದಾಳಿ ಮಾಡಿದಾಗ ಅದರ ರೆಕ್ಕೆ ಕಟ್ಟಾಗಿ ಇಲ್ಲಿ ಬೀಳುತ್ತದೆ. ಆಗ ಅದರ ಪ್ರಾಣ ಕಾಪಾಡಲು ನೀರು ಬರುತ್ತಿರುತ್ತದೆ. ಅದು ಆ ನೀರನ್ನು ಸೇವಿಸುತ್ತಾ ರಾಮನು ಬರುವಿಕೆಯನ್ನು ಕಾಯುತ್ತಾ, ರಾಮನು ಬಂದ ಮೇಲೆ ಎಲ್ಲ ಕಥೆಯನ್ನು ಹೇಳಿ ಅದು ಪ್ರಾಣ ಬಿಡುತ್ತದೆ. ಅದಕ್ಕಾಗಿ ಈ ಸ್ಥಳವನ್ನು ಲೇಪಾಕ್ಷಿ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಇನ್ನೊಂದು, ಈ ದೇವಸ್ಥಾನದಲ್ಲಿ 7 ಎಡೆ ಉಳ್ಳ ನಾಗರಹಾವಿನ ಲಿಂಗೇಶ್ವರ ದೇವರನ್ನು ಕಾಣಬಹುದು. ಇದಕ್ಕೂ ಒಂದು ಕಥೆ ಇದೆ ಸ್ನೇಹಿತರೆ. ಶಿಲ್ಪಿಯು ಊಟಕ್ಕಾಗಿ ಬರುತ್ತಾನೆ. ಆಗ ಅವರ ತಾಯಿಯು ಇನ್ನೂ ಅಡಿಗೆ ಕೆಲಸದಲ್ಲಿ ಇರುತ್ತಾರೆ. ಆಗ ಅಡಿಗೆ ಇನ್ನೂ ಆಗದ ಕಾರಣ ಅವರು ಒಂದು ಬಂಡೆಯಲ್ಲಿ ದೊಡ್ಡ ಗಾತ್ರದ ನಾಗಲಿಂಗೇಶ್ವರವನ್ನು ಕೆತ್ತುತ್ತಾರೆ. ಆಗ ಅವರ ತಾಯಿ ಬಂದು ಆಶ್ಚರ್ಯ ಪಡುತ್ತಾರೆ. ಆಗ ಅದು ಬಿರುಕುಗೊಳ್ಳುತ್ತದೆ. ಅದೇ ಇದೆಯಲ್ಲ ಸ್ನೇಹಿತರೆ, ಮನುಷ್ಯನ ಕಣ್ಣು ಒಳ್ಳೆಯದಲ್ಲ, ಕಲ್ಲು ಸಹ ಒಡೆಯುತ್ತದೆ ಎಂದು ಹೇಳುತ್ತಾರಲ್ಲ ಗಾದೆಯಲ್ಲಿ, ಇದು ನಿಜ ಎಂದು ಇಲ್ಲಿ ನಾವು ಕಾಣಬಹುದು ಸ್ನೇಹಿತರೆ. ದೊಡ್ಡ ಗಾತ್ರದ ನಂದೀಶ್ವರನನ್ನು ಇಲ್ಲೂ ನಾವು ಕಾಣಬಹುದು ಸ್ನೇಹಿತರೆ. ಈ ದೇವಸ್ಥಾನದ ಬಗ್ಗೆ ಹೇಳಲು ಸಮಯ ಹೆಚ್ಚು ಬೇಕಾಗುತ್ತದೆ. ಸಹ ಈ ಸ್ಥಳವನ್ನು ವೀಕ್ಷಿಸಿ ವೀರಭದ್ರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಕೋರುತ್ತೇನೆ ಸ್ನೇಹಿತರೆ. ನೀವು ಇಲ್ಲಿಗೆ ಬಂದರೆ ನಮ್ಮ ಕರ್ನಾಟಕದ ಇನ್ನೊಂದು ಸ್ಥಳವು ಹತ್ತಿರದಲ್ಲೇ ಇದೆ ಸ್ನೇಹಿತರೆ. ಅದು ವಿದುರಾಶ್ವತ್ಥ ಎಂದು ಕರೆಯುತ್ತೇವೆ ಸ್ನೇಹಿತರೆ. ಅದಕ್ಕೂ ಸಹ ನೀವು ಭೇಟಿ ನೀಡಬಹುದು ಸ್ನೇಹಿತರೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಚಿಕ್ಕ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.